ಇವತ್ತು ಒನ್ ಡೇ ಮೈಸೂರು ಪಿಕಪ್ ಸಡನ್ನಾಗಿ ಬಂತು. ನಮ್ಮ ಬ್ರೋ ಫೋನ್ ಮಾಡಿಬಿಟ್ಟು ಒನ್ ಡೇ ಪಿಕಪ್ ಆಯ್ತು, ಇವತ್ತು ಹೋಗ್ತೀರಾ ಮೈಸೂರು ಅಂತಂದರು. ಸರಿ ಬ್ರೋ ಆಯಿತು ಬರ್ತೀನಿ ಅಂದ್ಬಿಟ್ಟು ಪಿಕಪ್ಗೆ ಹೋಗ್ತಾ ಇದ್ದೀನಿ. ಗಾಡಿ ಒಂದು ಜೆ ಪಿ ನಗರದಲ್ಲಿರೋದು. ಇಲ್ಲಿಂದ ಒಂದು 12-13 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೋಗಿ ಗಾಡಿ ಇಸ್ಕೊಂಡು ಅಲ್ಲಿಂದ ಡೈರೆಕ್ಟು ಪಿಕಪ್ಗೆ ಹೋಗಬೇಕು. ಕಸ್ಟಮರ್ ನಂಬರ್ ಕಳ್ಸೋರೆ, ಕಸ್ಟಮರ್ಗೆ ಒಂದು ಫೋನ್ ಮಾಡಿಕೊಂಡು ಸರ್ ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಬರ್ತೀನಿ ಅಂತ ಹೇಳಿ ಹೊರಡ್ಬೇಕು ಪಿಕಪ್ಗೆ. ಟೈಮ್ ಆಗ್ಬಿಡೈತೆ ಆಲ್ರೆಡಿ, ಇಲ್ಲೇ 7 ಗಂಟೆ 7:10 ಆಗ್ಬಿಟ್ಟೈತೆ. 7:15 ಪಿಕಪ್ ಇರೋದು. ಹೋಗೋಷ್ಟಲ್ಲಿ 7:40 7:50 ಆಗ್ಬಿಡುತ್ತೆ. ಫೋನ್ ಮಾಡಿ ಕನ್ವಿನ್ಸ್ ಮಾಡ್ಕೊಂಡು ಹೋಗ್ಬೇಕು. 7:15 ಪಿಕಪ್ ಇರೋದು. ನಾನು ಅಲ್ಲಿಂದ ನಾಗರಬಾವಿಯಿಂದ ಇಲ್ಲಿ ಅರಕೆರೆಗೆ ಅರ್ಧ ಗಂಟೆಲಿ ಬಂದಿದ್ದೀನಿ. ಬರೋ ಇನ್ನೂ ಬಂದಿಲ್ಲ, ಇಲ್ಲೇ ಇರ್ರಿ ಅರಕೆರೆ ಸಿಗ್ನಲ್ ಹತ್ರ ಗಾಡಿ ತಂದು ಕೊಡ್ತೀನಿ ಅಂತ ಅಂದರು. ವೆಯ್ಟ್ ಮಾಡ್ತಾ ಇದ್ದೀನಿ, ಗಾಡಿ ಇನ್ನೂ ಬಂದಿಲ್ಲ. ಫೋನ್ ಮಾಡೋಣ ನಮ್ಮ ಬ್ರೋಗೊಂದು. ಗಾಡಿ ಬಂತು, BS4 ಬಂದಿಲ್ಲ, BS6 ಬಂದೈತೆ ಗಾಡಿ. ನಮ್ಮ ಬ್ರೋ BS4 ಎತ್ಕೋತಾರೆ ಅಂದ್ಕೊಂಡೆ, BS6 ಎತ್ಕೊಂಬಂದಾರೆ ಗಾಡಿ. ಇದು ಪ್ರಾಬ್ಲಮ್ ಏನಂದರೆ ಆ್ಯಡ್ ಬ್ಲೂ ಅವಾಗವಾಗ ಆಗ್ತಾ ಇರ್ಬೇಕು ಖಾಲಿ ಆದಾಗೆಲ್ಲ. ಇವಾಗ ಅದೇ ಲೇಟ್ ಆಗಿಬಿಡ್ತು. ಟೈಮ್ ಬಂದು ಆಲ್ರೆಡಿ 10 ನಿಮಿಷ ಲೇಟ್ ಆಗ್ಬಿಟ್ಟೈತೆ. 7:50 ಟೈಮ್. ಹೋಗೋಷ್ಟಲ್ಲಿ ಲೇಟ್ ಆಗಿಬಿಡುತ್ತೆ. ಕಸ್ಟಮರ್ಗೆ ಒಂದು ಫೋನ್ ಮಾಡ್ಕೊಬೇಕು ಹೋಗೋಷ್ಟಲ್ಲಿ. ಕಸ್ಟಮರ್ ಫೋನ್ ಮಾಡಿದಾಗ 10 ನಿಮಿಷ ಲೇಟ್ ಆಗುತ್ತೆ ಸರ್ ಬರ್ತೀನಿ ಅಂತಂದೆ. ಆಯ್ತು ಬನ್ನಿ ಅಂತಂದರು. ಇವಾಗ ಅರ್ಧ ಗಂಟೆ ಲೇಟ್ ಆಗೋಯ್ತು. ಇನ್ನೂ ಒಂದು 700 ಮೀಟ್ರ್ ಐತೆ ಪಿಕಪ್ಪು. ಹೋಗಿ ಪಿಕಪ್ ಮಾಡ್ಬೋಣ ಫಸ್ಟು. ಪ್ರಾಬ್ಲಮ್ ಏನಂದರೆ ಇದಕ್ಕೊಂಚೂರು ಆ್ಯಡ್ ಬ್ಲೂ ಕಮ್ಮಿ ಆಗಿಬಿಟ್ಟಿತ್ತು. ಆ್ಯಡ್ ಬ್ಲೂ ಹಾಕ್ಕೊಂಡು ಹೋಗೋಷ್ಟಲ್ಲಿ ಲೇಟ್ ಆಗೋಯ್ತು. ನಮ್ಮ ಬ್ರೋ BS4 ಎತ್ಕೊಂಬರ್ತಾರೆ ಅಂದ್ಕೊಂಡೆ, BS6 ಕೊಟ್ಟರು ಗಾಡಿ. ಆ್ಯಡ್ ಬ್ಲೂ ಹಂಗೂ 2 ಪಾಯಿಂಟ್ ಹಾಕೋಕ್ಕಾಗಿದ್ದು, ಜಾಸ್ತಿ ಹಾಕೋಕ್ಕಾಗಿಲ್ಲ. ಒಂದು 700 ಮೀಟ್ರ್ ಐತೆ ಪಿಕಪ್ಪು. ಪಿಕಪ್ ಮಾಡ್ಬೋಣ ಫಸ್ಟು. ಈ ಸಂಧಿ ಒಳಗಡೆ ಎಲ್ಲ ಪಿಕಪ್ ಮಾಡೋದಂದ್ರೆ ಹಿಂಸೆ ಗುರು. ಗಾಡಿ ರಿವರ್ಸ್ ಹಾಕ್ಬಿಡಿ ಅಂತಂದರು ಕಸ್ಟಮರು. ಅಲ್ಲಿ ಹೋಗಲ್ಲ, ನೋಡೋಣ. ಇವಾಗ ಕಿಲೋಮೀಟರ್ ನೋಟ್ ಮಾಡ್ಕೊಳ್ಬೇಕು ನಾವೇನಾದ್ರು. ನಿಮಿಷ ಸರ್ ಅವ್ರಿಗೆ ಫೋನ್ ಮಾಡ್ಬಿಡ್ತೀನಿ. ಫೋನ್ ಮಾಡಿಬಿಡಿ ಸರ್. ಲೆಫ್ಟ್ ಸೈಡ್ ಆಯ್ತಲ್ಲ ಬಂಕು. ಹಾಂ ಸರಿ ಆಯ್ತು. ಹಾಂ ಸರಿ ಸರಿ ಬ್ರೋ ಆಯಿತು. ಹಾಕ್ಬಿಟ್ಟು ಹಂಗೆ ನೈಸ್ ರೋಡಲ್ಲಿ ಹೋಗಿ ಹಂಗೆ ಅಣ್ಣ 3600 ಆ್ಯಡ್ ಬ್ಲೂ ಖಾಲಿ ಆದಾಗೆಲ್ಲ ಹಾಕ್ತಾ ಇರಬೇಕು. ಹಾಕ್ಬೇಕಾದ್ರೆ ನೋಡಿ ಕಾಲ ಮೇಲೆ ಬಿದ್ದು ಕಾಲು ಹೆಂಗೆ ಆಗ್ಬಿಟ್ಟೈತೆ. ಇಲ್ಲಿಂದ ಡೀಸೆಲ್ ಹಾಕ್ಕೊಂಡು ಸೀದಾ ನೈಸ್ ರೋಡಿಂದ ಮೈಸೂರು ರೋಡ್ ಎಕ್ಸಿಟು. ಮೈಸೂರು ರೋಡಿಂದ ಸೀದಾ ಬಲ್ಮುರಿ ಫಾಲ್ಸ್ ಹೋಗಿ ಅಲ್ಲಿಂದ KRS ಹೋಗ್ತಾರಂತೆ. KRSಗಿಂದ ರಿಟರ್ನ್ ಅಂತ ಹೇಳೋರೆ. ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನು ಪ್ಲ್ಯಾನಿಂಗ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಅಣ್ಣ ಡೀಸೆಲ್ ಹಾಕ್ಸಾಯ್ತು. ಸೀದಾ ಮೈಸೂರು ರೋಡ್ ಎತ್ಕೊಂಡು ಮೈಸೂರು ರೋಡ್ಗೆ ಹೋಗ್ಬಿಟ್ರೆ ಇವತ್ತು ಸೋಮವಾರ ಅಷ್ಟೊಂದೇನು ಜಾಮ್ ಇರಲ್ಲ ಮೈಸೂರು ರೋಡು. ಇನ್ನೂ 98 ಕಿಲೋಮೀಟ್ರ್ ಐತೆ, 1.5 ಅವರು. ಇವಾಗ ಹತ್ತತ್ರ ರಾಮನಗರ ಎಂಟ್ರಿಯಲ್ಲಿದ್ದೀನಿ. ಬೇಗ ರೀಚ್ ಆಗಿಬಿಡೋಣ. ಫೈನಲ್ ಆಗಿ ಬಲ್ಮುರಿ ರೀಚ್ ಆದೆ. ಕಸ್ಟಮರ್ ಬಿಟ್ಟಿದ್ದೀನಿ. ಕಸ್ಟಮರು ನಾಷ್ಟ ಮಾಡ್ಕೊಳ್ಳಿ ಅಂತ ಇಡ್ಲಿ ತಂದಿದ್ರು, ಇಡ್ಲಿ ಕೊಟ್ಟವ್ರು.
ಇಲ್ಲಿಂದ ನೆಕ್ಸ್ಟು ಇವ್ರು ಬರೋಷ್ಟಲ್ಲಿ 1 ಅವರ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟು ಹೋಗೋದು KRS ಬ್ಯಾಕ್ ವಾಟ್ರು. ಹಿಂಗಿದ್ರು 2 ಗಂಟೆ ಆಗುತ್ತೆ. ಅಲ್ಲಿಂದ ಆರಾಮಾಗಿ ರೆಸ್ಟ್ ಮಾಡೋದಿಲ್ಲ ನೆರಳಲ್ಲಿ ಹಾಕ್ಕೊಂಡು. ಬಲ್ಮೂರಲ್ಲಿ ನೀರಿಲ್ಲ ಅಂತ ಎಡಮೂರಿಗೆ ಹೋಗೋಣ ಅಂತಂದರು ಕಸ್ಟಮರು. ಇಲ್ಲಿ ಆಟ ಆಡೋಕ್ಕೆ ಅಷ್ಟೊಂದೇನು ನೀರಿಲ್ಲ. ಯಾರೋ ಕೇಳಿದ್ದಕ್ಕೆ ಅಲ್ಲಿ ಎಡಮೂರಿಗೆ ಹೋಗಿ ಅಲ್ಲಿ ಆಟ ಆಡ್ಬೋದು ಅಂತಂದರು. ಇಲ್ಲಿಂದ 1 ಕಿಲೋಮೀಟ್ರ್ ಐತೆ, 1-1.5 ಕಿಲೋಮೀಟ್ರು ಹೋಗೋಣ ಇಲ್ಲಿಂದ. ಅಲ್ಲಿ ಗಾಡಿ ಹೋಗಲ್ಲ ಅಂದ್ಕೊಂಡೆ, ಪಾಸ್ ಆಗೈತೆ. ಮನಿ ಇಸ್ ಮನಿ, ಲೀಗಲ್ ಆರ್ ಇಲ್ಲೀಗಲ್. ನೆರಳಲ್ಲಿ ಹಾಕಿದ್ದೀನಿ ಗಾಡಿ. ಹೋಗೊಂದು ವಿಸಿಟ್ ಹಾಕೊಂಬಂದ್ಬಿಡೋಣ ನಾವು. ಬಲ್ಮೂರಿಗಿಂತ ಎಡಮೂರಿಲಿ ಚೆನ್ನಾಗೈತೆ. ಮಕ್ಕಳು ನೋಡಿ ಫುಲ್ ಖುಷಿ ಆಗ್ಬಿಟ್ಟಾರೆ ಆಟ ಆಡ್ಕೊಂಡು. ಹೋಗೋಣ ಎಡ್ಕ್ರ. ನಾನು ಇಲ್ಲಿಂದ ಅಲ್ಲಿಗೆ ಹೋಗೋಣ ಅಂದ್ಕೊಂಡೆ. ಅಣ್ಣ ಮಾಡ್ತಾರೋ ಅರ್ಸ ನೋಡ್ಬಿಟ್ಟು ಬೇಡ ಅಂತ ಇಲ್ಲೇ ಸುಮ್ಮನಿದ್ದೀನಿ. ಇಲ್ಲೇ ನೋಡಿ ಖುಷಿ ಪಡೋಣ. ಅಲ್ಲಿ ಗಂಟೆ ಹೋದರೆ ಬಿದ್ದು ಬಟ್ಟೆ ಎಲ್ಲ ತ್ಯಾವ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಬೇರೆ ಇಲ್ಲ ಚೇಂಜ್ ಮಾಡೋಕ್ಕೆ. ನಾಯಿನು ಫುಲ್ ಜಾಲಿ ಮಾಡ್ತೈತೆ. ಸಾಕು ವಿಸಿಟ್ ಹಾಕಿದ್ದು. ಗಾಡಿಗೆ ಹೋಗಿ ಚಾರ್ಜರ್ ಹಾಕೊಂಬಿಡೋಣ. ಫೋನಲ್ಲಿ ಚಾರ್ಜರ್ ಇಲ್ಲ. ಟೈಮು 2:09. ನಾನು ಡ್ರಾಪ್ ಮಾಡಿದ್ದು ಇವ್ರನ್ನ ಹತ್ತತ್ರ 11:15 ಅನಿಸುತ್ತೆ. 11:15 ಡ್ರಾಪ್ ಮಾಡಿದ್ದು, ಇನ್ನೂ ಬಂದಿಲ್ಲ. ಊಟ ಇಲ್ಲೆಲ್ಲಾದರೂ ಹೋಗಿ ಊಟ ಮಾಡ್ಕೊಂಬಿಡ್ಬೇಕು. ಇವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ. ಮಕ್ಕಳಲ್ಲಿ ಹೋಗಿರೋದು, ಅವ್ರನ್ನ ಎಳ್ದಾಡ್ಕೊಂಡು ಕರ್ಕೊಂಬರೋಷ್ಟರಲ್ಲಿ ಇನ್ನೂ ಲೇಟ್ ಆಗಿಬಿಡುತ್ತೆ. ಇಲ್ಲಿಂದ ಬ್ಯಾಕ್ ವಾಟ್ರು ಹೋಗ್ಬೋದು ಅನ್ಕೋತೀನಿ. ಬ್ಯಾಕ್ ವಾಟ್ರ್ ಇದ್ದರೆ ಅಲ್ಲಿಂದ ಡೈರೆಕ್ಟ್ ಬೆಂಗಳೂರು. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು ಅಂತ. ಕಸ್ಟಮರ್ ಬಂದರು. ಎಲ್ಲ ಊಟಕ್ಕೆಲ್ಲಾದರೂ ಹೋಟ್ಲಿಗೆ ನಿಲ್ಲಿಸ್ಬೇಕು ಅಂದ್ಕೊಂಡೆ. ಊಟನೂ ಮನೆಯಿಂದನೇ ತಂದ್ಬಿಟ್ಟವ್ರೆ. ಊಟ ಕೊಟ್ಟರು. ಊಟ ಮಾಡ್ಕೊಂಡು ಇಲ್ಲಿಂದ ಸೀದಾ ಬ್ಯಾಕ್ ವಾಟ್ರು. ಬೃಂದಾವನ್ ಗಾರ್ಡನ್ನ ಎಡಮೂರಿಯಿಂದ ಬೃಂದಾವನ್ ಗಾರ್ಡನ್ನು ಡ್ರಾಪ್ ಮಾಡಿದ್ದೀನಿ. ಅವ್ರು ಬರೋದು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಆ ಕಡೆ ಎಲ್ಲ ಸಿಕ್ಕಾಬಟ್ಟೆ ಬಿಸಿಲು. ಆ ಬಿಸಿಲಲ್ಲೇ ಗಾಡಿ ನಿಲ್ಲಿಸವ್ರೆ. ನಾನು ಅದಕ್ಕೆ ಈ ಕಡೆ ತಣ್ಣಳ್ಳಲ್ಲಿ ಹಾಕ್ಬಿಟ್ಟಿದ್ದೀನಿ ಗಾಡಿ. ಕಸ್ಟಮರ್ನ ಡ್ರಾಪ್ ಮಾಡಿ 3 ಗಂಟೆಗೆ. ಅವ್ರು ಇವಾಗ ಬಂದರು. 6 ಗಂಟೆ ಆಗೈತೆ. ಯಾಕೆ ಮಳೆ ಸ್ಟಾರ್ಟ್ ಆಗೋಯ್ತು. ಅವರು ಒಳಗಡೆ ಶೋ ನೋಡೋಕೆ ಹೋಗಲ್ಲ ಅನಿಸುತ್ತೆ. ಬಂದವ್ರೆ 6 ಗಂಟೆ ಆಗೈತೆ ಟೈಮು. ಡೈರೆಕ್ಟ್ ಇವಾಗ ಬೆಂಗಳೂರೇ. ಪಾಪ ಮಳೆ ಬೇರೆ ಜಾಸ್ತಿ ಆಗಿಬಿಡೈತೆ. ಅದು ಎಲ್ಲಿಂತಾರೋ ಗೊತ್ತಿಲ್ಲ. ಮೇಡಮ್ ಹೆಂಗೆ ಇರ್ತೀನಿ? ಹೆಂಗೆ ಇರ್ತೀನಿ ಮೇಡಮ್? ಸೀಟೆಲ್ಲ ಮಳೆ ಫುಲ್ ನೆನೆಸ್ಬಿಡೋರು. ಅದು ತಪ್ಪಿ ಉಲ್ಲನ್ ಸೀಟ್ ಆಗಿದ್ದರೆ ಫುಲ್ ಕ್ಲಿಯರ್ ಆಗಿಬಿಡೋದು. ಬೆಂಗಳೂರು ರೀಚ್ ಆಗೋ ಅಷ್ಟರಲ್ಲಿ ಹತ್ತತ್ರ 9-9:30 ಆಗುತ್ತೆ ನನಗೆ ಗೊತ್ತಿರೋಂಗೆ. ಸಿಟಿಲಿ ಜಾಮ್ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 9:30 ಆಗುತ್ತೆ. ಡ್ರಾಪ್ ಮಾಡಿ ಮನೆಗೆ ಹೋಗೋಷ್ಟರಲ್ಲಿ 10 ಗಂಟೆ 10:30 ಆಗ್ಬೋದು. ನೋಡೋಣ, ಆದಷ್ಟು ಬೇಗ ಹೋಗಿ ಟ್ರೈ ಮಾಡ್ತೀನಿ. ಚನ್ನಪಟ್ಟಣ ಎಕ್ಸಿಟ್ ಹತ್ರ ಕಾಫಿಗೆ ಹಾಕಿದ್ದೀನಿ. ಏನು ಇಲ್ಲಿಂದ ಒಂದು ಅರ್ಧ ಗಂಟೆ ಕಾಫಿ ಕುಡ್ದಿದ ತಕ್ಷಣ 1.5 ಅವರ್ ಲೊಕೇಶನ್ ರೀಚ್ ಆಗೋಕ್ಕೆ. ಆರಾಮಾಗಿ ಹೋಗ್ಬಿಡೋದೆ ನಿಧಾನಕ್ಕೆ. ಟೈಮ್ ಆಯಿತು. ಆದಷ್ಟು ಬೇಗ ಹೋಗಕ್ಕೆ ಟ್ರೈ ಮಾಡ್ತೀನಿ. ಪಾತಿಂಗ್ಲಾ ಒನ್ನು ಇಲ್ಲಿಯೇ ಟೈಮ್ ಇಲ್ಲೇ 10 ಕಾಲ ಆಯಿತು. ಮನೆಗೆ ಹೋಗೋಷ್ಟಲ್ಲಷ್ಟೇ ಹೋಗಿದ್ದಾರೆ. ಇಲ್ಲ ಬೇಗನೆ ಡ್ರಾಪ್ ಆಯಿತು. ಒಂದು ಸ್ವಲ್ಪ ಸೆಟ್ಲ್ಮೆಂಟ್ ಇಶ್ಯೂ ಆಯ್ತೈತೆ. ಡ್ರಾಪ್ ಆಯಿತು. ಇಲ್ಲಿಂದ ಮನೆಗೆ ಹೋಗೋಷ್ಟಲ್ಲಿ ಇನ್ನೂ 1 ಅವರ್ 1.25 ಅವರ್ ಆಗುತ್ತೆ.
ಮಾಡಿ ತೆಗೆದೈತೆ ಆಯಿತು ಗಾಡಿ. ಫೈನಲ್ ಸೆಟ್ಲ್ಮೆಂಟ್ ಆಯಿತು. ಇವಾಗ ಹೋಗಿ ನಮ್ಮ ಬ್ರೋ ಗಾಡಿ ಕೊಟ್ಬಿಟ್ಟು ಅಲ್ಲಿಂದ ನನಗೆ ಆಟೋ ತೊಗೊಂಡು ಮನೆಗೆ ಹೋಗೋಷ್ಟಲ್ಲಿ ಒಂದು ಕಾಲ್ ಅವರ್ ಆಗುತ್ತೆ. ಇವತ್ತೇ ಗುರು ಇಷ್ಟೊಂದು ಫಸ್ಟ್ ಲೇಟ್ ಆಗಿದ್ದು. ಆಲ್ರೆಡಿ 10 ಕಾಲ ಆಗೈತೆ. ಮನೆಗೆ ಹೋಗೋಷ್ಟಲ್ಲ 11:15. ಈ ಪಿಕಪ್ ಪಾಯಿಂಟು ಈ ಸಂಧಿ ರೋಡ್ಗಳಿಗೆ ಬಂದುಬಿಟ್ರೆ ಸಂಜೆ ಬರೋ ಅಷ್ಟರಲ್ಲಿ ಎಲ್ಲ ಗಾಡಿಗಳು ನಿಲ್ಲಿಸ್ಬಿಟ್ಟಿರ್ತಾರೆ. ಎತ್ತಕ್ಕೆ ಆಗಲ್ಲ ಗಾಡಿಗಳು. ಅವರು ಕಸ್ಟಮರ್ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಹೋಗಲ್ಲ. ಏನು ಮಾಡೋಕ್ಕಾಗಲ್ಲ, ಮಕ್ಳುಗಳಿರುತ್ತೆ, ಲಗ್ಸರಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕು. ಇಷ್ಟು ಗಾಡಿ ಡ್ರಾಪ್ ಮಾಡಿಬಿಡೋ. ನನ್ನ ಗಾಡಿ ಎತ್ಕೊಂಡು ಮನೆಗೆ ಹೊರಡೋದೆ. ಗಾಡಿನ ಬ್ರೋಕಲ್ಲಿ ಕೊಟ್ಬಿಟ್ಟು ನಾನು ಡಾರ್ಲಿಂಗ್ ಎತ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 11 ಗಂಟೆ ಆಗೈತೆ. ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ 1 ಅವರ್ 12 ಗಂಟೆ ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ಆರ್ಕೆರೆ ಸಿಗ್ನಲ್ಲು ಏನು ಮಾಡೋಕ್ಕಾಗಲ್ಲ. ಡ್ರೈವರ್ಗಳಂದಮೇಲೆ ಇದೆಲ್ಲ ಅನುಭವಿಸ್ಲೇಬೇಕು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.